ಯಾರ್ಯಾರ ಯೂಟ್ಯೂಬ್ ಆನ್ ಮಾಡಿ ನನ್ನ ಚಾನಲ್ ಓಪನ್ ಮಾಡಿ ವಿಡಿಯೋ ನೋಡಕತ್ತಿದಿರಲ್ಲ ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಇವತ್ತ ಬಹಳ ವಿಶೇಷವಾದ ದಿನ ಮತ್ತು ಬಹಳ ಖುಷಿಯಾದಂಥ ದಿನ ನನಗೆ. ಯಾಕಪ್ಪ ಅಂದ್ರೆ ಬಹಳ ವರ್ಷಗಳ ಹಿಂದಿಂದ ನಾ ಅನ್ಕೊಂತ ಬಂದಿದ್ದೆ ಒಂದು ವಿಡಿಯೋ ಮಾಡಬೇಕು ಅಥವಾ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಕೆಲವೊಂದು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ಮೋಟಿವೇಶ್ನಲ್ ವಿಡಿಯೋಸ್ ಆಗಿರ್ಬಹುದು, ರಿಯಲ್ ಫ್ಯಾಕ್ಟ್ಸ್ ಅಥವಾ ಫ್ಯಾಕ್ಟ್ಸ್ ರಿವೀಲ್ ಮಾಡುವಂಥ ವಿಡಿಯೋಸ್ ಆಗಿರ್ಬೋದು, ಮೈಂಡ್ ಸೆಟ್ ಬಿಲ್ಡ್ ಮಾಡುವಂಥ ವಿಡಿಯೋ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವಂಥ ವಿಡಿಯೋಸ್ ಆಗಿರ್ಬೋದು. ಸೊ ಇವೆಲ್ಲ ವಿಷಯಗಳ ಮೇಲೆ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತೇಳಿ ಬಹಳ ದಿವಸದಿಂದ ಒಂದು ಆಸೆ ಇಟ್ಕೊಂಡು ಅದಕ್ಕೊಂದು ಕರೆಕ್ಟ್ ಟೈಮ್ ಬರಲಿ ಅಂತೇಳಿ ಕಾಯ್ಕೊಂತ ಕುಂತಿದ್ದೆ. ಸೊ ನಂಗೆ ಇವತ್ತೇನು ಅನ್ಸಾಕತ್ತೈತೆ ಅಂದ್ರಪ್ಪ, ಸೊ ಇವತ್ತಿನ ದಿನ ದ ಬೆಸ್ಟ್ ಟೈಮ್ ಐತಿ ವಿಡಿಯೋ ಮತ್ತು ಚಾನಲ್ ಸ್ಟಾರ್ಟ್ ಮಾಡಕ್ಕೆ. ಸೊ ಮೊದಲನೇದಾಗಿ ಏನು ಹೇಳ್ಬೇಕಂದ್ರೆ, ಈ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತೇಳಿ ನನಗಷ್ಟ ಆಸೆ ಇರಲಿಲ್ಲ. ನನ್ನ ಜೊತೆ ಇರೋ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಾ ಎಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗಳು ಕಲಿಸಿದೇನಲ್ಲ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಗಿರ್ಬೋದು, ಬಹಳ ಜನರಿಗೆ ಒಂದು ಕ್ವಶನ್ ಅಥವಾ ನನಗೆ ಸಜೆಷನ್ ಕೊಡ್ತಿದ್ರಿ. ಏನಂದಪ್ಪ ಅಂದ್ರೆ, ಸೊ ಸರ್ ಜಲ್ದಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ, ಸೊ ಯೂಟ್ಯೂಬ್ ಒಳಗಡೆ ನೀವು ಕ್ಲಿಕ್ ಆಗ್ತೀರಿ ಅಂತ ಹೇಳಕತ್ತಿದ್ರು. ಸೊ ಅವ್ರಿಗಿಂತ ಜಾಸ್ತಿ ಸೊ ಈ ಯೂಟ್ಯೂಬ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಇನ್ನೊಂದು ವಿಷಯ ಆಗಿರ್ಬೋದು, ನನಗೆ ಬಹಳ ಬಹಳ ದಿವಸದಿಂದ ಅಂದ್ರೆ ಕೆಲವೊಂದ್ಸತಿ ತಪ್ಪಾಗ್ಬೋದು, ಬಹಳ ವರ್ಷದಿಂದ ನನಗೆ ಇದ್ರೊಳಗಡೆ ಇಂಟ್ರೆಸ್ಟ್ ಐತಿ. ಯಾಕಂದ್ರೆ ನೀವು ನೋಡ್ಬೋದು, ಸೊ ಕ್ಲಿಯರ್ ಆಗಿ ನಾ ಟ್ಯಾಟೋ ತಗೊಂಡಿದ್ದೀನಿ. ಅದು ಇವತ್ತು ನಿನ್ನೆದಂತೂ ಅಲ್ಲ, ಒಂದು ವಿಡಿಯೋ ಮಾಡೋದೈತೆ ಅಂತೇಳಿ ತಕೊಂಡ್ಬಂದಿರೋ ಟ್ಯಾಟೋ ಅಂತ ಅಲ್ಲ. ಈ ಟ್ಯಾಟೋನ ನಾ 4-5 ವರ್ಷಗಳ ಹಿಂದೆನೇ ತಕೊಂಡು ಒಂದು ಮೋಟಿವೇಟರ್ ಆಗಬೇಕು ಅಥವಾ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತೇಳಿ ನನ್ನೊಂದು ಸಣ್ಣ ಕನಸಿತ್ತು. ಸೊ ಆ ಕನಸನ್ನ ಇವತ್ತು ನಾ ನಿಮ್ಮ ಮುಂದೆ ಬಂದ ವಿಡಿಯೋ ರೆಕಾರ್ಡ್ ಮಾಡೋ ಮುಖಾಂತರ ಸ್ಟಾರ್ಟ್ ಮಾಡಕ್ ಹೊಂಟಿದ್ದೇನೆ ಅಂತೇಳಿ ಬಹಳ ಒಂದು ಖುಷಿ ಐತಿ. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಇವತ್ತು ಒಂದು ಮೋಟಿವೇಶನಲ್ ಟಾಪಿಕ್ ನಿಮ್ಮ ಸಲುವಾಗಿ ತಗೊಂಡ್ಬಂದಿದ್ದೀನಿ. ಆಮೇಲೆ ಯಾವ ರೀತಿ ನನ್ನ ಟಾಪಿಕ್ ಅಥವಾ ಕಂಟೆಂಟ್ ಇರ್ತೈತಿ ನೆಕ್ಸ್ಟ್ ಯೂಟ್ಯೂಬ್ ಚಾನೆಲ್ ಒಳಗಡೆ, ಈ ನನ್ನ ಜರ್ನಿ ಯಾವ ರೀತಿ ಇರ್ತೈತಿ ಅಂತೇಳಿ ನಿಮಗೆ ನೋಡಕ್ ಸಿಗ್ತೈತಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಟಿವೇಟರ್ ಮಹಾಲಿಂಗ್. ಸೊ ಮೊದಲೇ ಹೇಳ್ದಂಗ ಇವತ್ತಿನ ವಿಡಿಯೋದೊಳಗಡೆ ನಾವೊಂದು ಮೋಟಿವೇಶನಲ್ ಟಾಪಿಕ್ ಬಗ್ಗೆ ಮಾತಾಡೋದೇನು. ಆ ಮೋಟಿವೇಶನಲ್ ಟಾಪಿಕ್ ಆಗಿರೋದು ಅದು ಯಾವುದಪ್ಪ ಅಂದ್ರೆ, ನಿಮ್ಮ ಗುರಿ ಬಗ್ಗೆ ಇವತ್ತು ಮಾತಾಡ್ಕೊಂಡಿದ್ದೇವೆ. ನಿಮ್ಮ ಗುರಿ ಆಗಿರ್ಬೋದು, ನನ್ನ ಗುರಿ ಆಗಿರ್ಬೋದು, ಗುರಿ ಯಾವ ರೀತಿ ಇರಬೇಕು, ಗುರಿ ಯಾವ ರೀತಿ ಇದ್ರೆ ನೀವು ರೀಚ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಕೊಂಡಿದ್ದೇವೆ. ಸೊ ಅದಕ್ಕಿಂತ ಮೊದಲಾಗಿ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಥವಾ ಕಿರು ಪರಿಚಯ ನಿಮಗೆ ಮಾಡಿಕೊಡ್ತೀನಿ ನನ್ನ ಬಗ್ಗೆ. ಸೊ ನನ್ನ ಹೆಸರು ಮಹಾಲಿಂಗ್ ಮಾಯಣ್ಣವರ್ ಅಂತೇಳಿ. ಸೊ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕ್ ಅಕ್ಕೋಳ್ ನಮ್ಮೂರ. ಸೊ ಪ್ರೈಮರಿ ಎಜುಕೇಶನ್ ಎಲ್ಲ ಇಲ್ಲೇ ಮುಗಿಸಿ ಬೆಳಗಾವಿಗೆ ಹೋಗಿ ಡಿಪ್ಲೊಮಾ ಮುಗಿಸಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಇಂಜಿನಿಯರಿಂಗ್ ಮುಗಿಸಿ, ಸೊ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿ ಅಲ್ಲೊಂದು ಸ್ವಲ್ಪ ದಿನ ವರ್ಕ್ ಮಾಡಿ ಆಮೇಲೆ ಮತ್ತೆ ವಾಪಸ್ ನಮ್ಮ ಊರಿಗೆ ಬಂದ ಇಲ್ಲಿ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಒಳಗಡೆ ಸದ್ಯಕ್ಕೆ ನಾ ಮಾಸ್ಟರ್ ಟ್ರೈನರ್ ಅಂತೇಳಿ ವರ್ಕ್ ಮಾಡಕತ್ತಿದ್ದೀನಿ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನರ್ ಆಸ್ ವೆಲ್ ಆಸ್ ಮಾಸ್ಟರ್ ಟ್ರೈನರ್ ಅಂತೇಳಿ ನಾ ವರ್ಕ್ ಮಾಡಕತ್ತಿದ್ದೀನಿ. ಸೊ ಮಾಸ್ಟರ್ ಟ್ರೈನರ್ ಅಂದ್ರೆ ಏನಪ್ಪಾ ಅಂದ್ರೆ, ಸ್ಟೂಡೆಂಟ್ಸ್ಗಳಿಗೆ ಕಲಿಸೋದ್ರ ಜೊತೆಗೆ ಸೊ ಕೆಲವೊಬ್ರು ಟೀಚರ್ಗಳು ಇರ್ತಾರೆ, ಟ್ರೈನರ್ಗಳು ಇರ್ತಾರೆ, ಅವರಿಗೆ ಸೊ ನಾ ಕೆಲವೊಂದು ವಿಷಯಗಳನ್ನ ಹೇಳ್ಕೊಡ್ತೀನಿ, ಟೀಚ್ ಮಾಡ್ತೀನಿ, ಟ್ರೈನ್ ಮಾಡ್ತೀನಿ. ಸೊ ಯಾವ ವಿಷಯಪ್ಪ ಅಂದ್ರೆ ಅದ್ರೊಳಗಡೆನು ಮೋಟಿವೇಶನ್ ಬರ್ತೈತಿ, ಆಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರ್ತೈತಿ. ಸೊ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲ, ಅದು ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬರ್ತೈತಿ. ಸೊ ಇದಾಗಿತ್ತು ನಂದು ಕಿರು ಪರಿಚಯ. ಸೊ ಮೊದಲೇ ಹೇಳಿದಂಗ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ ಹೊಂಟಿದ್ದೇವಪ್ಪ ಅಂದ್ರೆ, ಗುರಿ ಅಥವಾ ಕನಸು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಪ್ರತಿಯೊಬ್ಬರ ಲೈಫ್ದೊಳಗಡೆನು ಕನಸು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನಾವು ಯಾವುದೇ ವ್ಯಕ್ತಿ ಆಗಿರ್ಬೋದು, ಇವತ್ತು ನಾವು ಸ್ಟೂಡೆಂಟ್ ಆಗಿರಬಹುದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಅನ್ಎಂಪ್ಲಾಯ್ಡ್ ಯಾವುದು ಕೆಲಸ ಇಲ್ಲದೆ ಇರೋಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು, ಕೆಲಸ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ರೈತರು ಇರ್ಬೋದು, ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಸ್ಟೂಡೆಂಟ್ ಇರ್ಬೋದು, ಯಾರು ಬೇಕಾದವರಾಗಿರ್ಲಿ, ಲೈಫ್ ಒಳಗಡೆ ಗುರಿ ಅಥವಾ ಕನಸು ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಗುರಿ ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಸೊ ನೀವು ಯಾರ ಮುಂದೆ ಹೋಗಿ ನಿಂತ ಒಂದು ಗುರಿ ನಿಮ್ದು, ನಾನು ಕನಸು ಇಷ್ಟು ದೊಡ್ಡ ಕನಸು ಐತೆ ಅಂತ ಹೇಳ್ತಾರಲ್ಲ, ಸೊ ಅವ್ರು ನಿಮ್ಮನ್ನು ನೋಡಿ ನಗಬೇಕು. ಏನು ಹುಚ್ಚದ ಮರ ಇವ, ಇಷ್ಟು ದೊಡ್ಡ ಗುರಿ ಇಷ್ಟು ದೊಡ್ಡ ಗುರಿ ಸಾಧನೆ ಮಾಡಕ್ಕೆ ಅಥವಾ ಇಷ್ಟು ದೊಡ್ಡ ಗುರಿನ ರೀಚ್ ಆಗಕ್ಕೆ ಸಾಧ್ಯ ಐತೆ ಅಂತೇಳಿ ಅವರಿಗೆ ನಿಮ್ಮ ಮೇಲೆ ಡೌಟ್ ಬರಬೇಕು. ಮತ್ತು ನೀವು ಯಾವಾಗ ಆ ಗುರಿನ ನೀವು ನಡೆಸಿಕೊಡ್ತೀರಿ ಅಥವಾ ಸಾಧನೆ ಮಾಡಿ ತೋರಿಸ್ತಾರಲ್ಲ, ನೋಡಿದ ತಕ್ಷಣ ಅದೇ ಮನುಷ್ಯ ನಿಮ್ಮ ನೋಡಿ ಹುಚ್ಚಾಗಬೇಕು. ಆ ರೀತಿ ನಿಮ್ಗೆ ಗುರಿ ಇರಬೇಕು. ಯಾಕಂದ್ರೆ ಗುರಿ ಕಾಣೋದಂತೂ ನಿಜ ಐತಿ,
ಎಲ್ಲರಿಗೂ ಒಂದು ಗುರಿ ಇರಬೇಕು, ಗುರಿ ಅಂತೂ ಕಾಣಬೇಕು ನಾವು. ಸೊ ಗುರಿ ಕಾಣಬೇಕಾದ್ರೂ ಕೆಲವೊಬ್ರು ಹೇಳ್ತಾರೆ ಸ್ಮಾಲ್ ಡ್ರೀಮ್ ಈಸ್ ಅ ಕ್ರೈಮ್ ಅಂತೇಳಿ. ಸೊ ಗುರಿ ಅಥವಾ ಸಣ್ಣ ಒಂದು ಕನಸು ಒಂದು ಕ್ರೈಮಕ್ಕೆ ಸಮಾನ ಅಂತ. ಸೊ ಯಾವಾಗಿದ್ರು ನೀವು ಏನು ಮಾಡ್ಬೇಕಂದ್ರೆ ಆದಷ್ಟು ಎಷ್ಟು ದೊಡ್ಡದಾಗ್ತೈತಲ್ಲ ಅಷ್ಟು ಗುರಿನ ಇಟ್ಕೊಳ್ರಿ. ಸೊ ಒಂದೇ ಸರ್ತಿ ಎಲ್ಲಾನು ರೀಚ್ ಆಗಕ್ಕಾಗಂಗಿಲ್ಲ. ಲೆವೆಲ್ ಬೈ ಲೆವೆಲ್ ನೀವು ಒಂದು ಸ್ಟೆಪ್ ಮುಗಿಸ್ಕೊಂಡು ಆ ಗುರಿನ ಡಿವೈಡ್ ಮಾಡಿ ಅದನ್ನ ನೀವು ರೀಚ್ ಆಗಕ್ಕೆ ಟ್ರೈ ಮಾಡ್ರಿ, ನಿಮ್ಮ ಗುರಿ ನಿಮ್ಗೆ ಸಕ್ಸಸ್ ಆಗ್ತೈತಿ. ಸೊ ಅದೇ ಹೇಳಿದೆ ನಾನು, ಒಬ್ಬ ಮನುಷ್ಯಾಗ ಯಾವುದೋ ಒಂದು ಅಂಗಾಂಗ ಇಲ್ಲ ಅಂದ್ರೆ ನಡಿತೈತಿ, ಆದ್ರೆ ಒಂದು ಗುರಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಅದಕ್ಕಾಗಿ ನೀವು ರಿಯಲ್ ಲೈಫ್ ಒಳಗಡೆ ಒಂದು ಗುರಿ ಇಟ್ಕೊಂಡು ಆ ಗುರಿ ಸಲುವಾಗಿ ಪ್ರತಿ ದಿನ ಅಂದ್ರೆ ನೀವು ವರ್ಕ್ ಮಾಡ್ಬೇಕಾಗ್ತದೆ. ಸುಮ್ಮ ಗುರಿ ಸೆಟ್ ಮಾಡಿದ್ದೇನೆ ಅಂತೇಳಿ ಅಂದ್ರೆ ನಡೆಯಂಗಿಲ್ಲ. ಆ ಗುರಿಗೆ ಬೇಕಾಗಿರೋ ಅಥವಾ ಗುರಿ ತಲುಪಬೇಕಾದ್ರೆ ಏನೇನು ಅವಶ್ಯಕತೆ ಐತಲ್ಲ ಪ್ರತಿ ದಿವಸ ನೀವು ಏನು ಮಾಡಬೇಕು ಅದನ್ನ ನೀವು ಮಾಡಬೇಕು. ಇಲ್ಲ ಅಂದ್ರೆ ಸುಮ್ಮ ಹಗಲ್ಗನ್ಸು ಕಾಣೋದಂತಾರೆ. ಸೊ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೋ, ಸೊ ನಿಮ್ಮ ನಿಜವಾದ ಕನಸು ಯಾವುದಂದ್ರೆ ರಾತ್ರಿ ಬೀಳ್ತೈತಲ್ಲ ಅದು ಕನಸು ನಿಜವಾದ ಕನಸಲ್ಲ. ನಿಮ್ಮ ಯಾವ ಕನಸ ದಿನ ನಿದ್ದೆ ಹತ್ತೋಗೊಡಂಗಿಲ್ಲಲ್ಲ ಆ ಕನಸು ನಿಮ್ದು ನಿಜವಾದ ಕನಸು ಅಂತೇಳಿ ಹೇಳ್ತಾರೆ. ಸೊ ಆಲ್ರೆಡಿ ಯಾರ್ಯಾರು ನಿಮ್ಮ ಜೀವನದೊಳಗೆ ಒಂದು ಗುರಿ ಇಟ್ಕೊಂಡಿದ್ದೀರಿ ಅಥವಾ ಕನಸು ಕಾಣಿದಾರಲ್ಲ, ನಿಮ್ಮ ಕನಸು ನನಸಾಗೋದಂತೂ ಅಷ್ಟು ಈಜಿ ಇರಂಗಿಲ್ಲ. ಯಾಕಂದ್ರೆ ನಿಮ್ಮ ಆಜು ಬಾಜು ಇರೋವ್ರ ಮೊದಲು ನಿಮ್ಗೆ ಹೇಳಿರ್ತಾರೆ ನಿಮ್ಮ ಕಡೆಯಿಂದ ಇದು ಸಾಧ್ಯ ಆಗಂಗಿಲ್ಲ ಅಂತೇಳಿ. ಸೊ ನೀವು ಯಾರ ಮುಂದರೆ ಹೋಗಿ ಏನಾದರೂ ಹೇಳಿದಾಗ ಸೊ ಅವ್ರು ನಿಮ್ಗೆ ಆಗತೈತಿಪ್ಪ, ನಿನ್ನ ಕೈಲಿ ಕೆಲಸ ಆಗ್ತೈತಿ, ನೀ ಸಾಧನೆ ಮಾಡ್ಬೋದು, ಒಂದು ಜಾಬ್ ತೊಗೋಬೋದು, ಮಾರ್ಕ್ಸ್ ಜಾಸ್ತಿ ತೊಗೋಬೋದು, ಬಿಸ್ನೆಸ್ ಸೆಟ್ ಮಾಡ್ಬೋದು, ಇನ್ನೊಂದು ಆಗ್ಬೋದು ಅಂತೇಳಿ ಯಾರೂ ನಿಮ್ಗೆ ಮೋಟಿವೇಟ್ ಮಾಡಂಗಿಲ್ಲ. ಇಲ್ಲ ಈ ಕಾರಣದಿಂದ ಆಗಕ್ಕಾಗಂಗಿಲ್ಲ ಅಥವಾ ಇನ್ನೊಂದು ಕಾರಣ ಐತಿ ಅದ್ರ ಸಲುವಾಗಿ ನೀವು ಮಾಡೋಕ್ಕಾಗಂಗಿಲ್ಲ, ಅಲ್ಲಿ ಹಂಗೆ ಇರ್ತೈತಿ, ಒಂದು ನಮ್ಮ ರಿಲೇಟಿವ್ಸ್ದೊಳಗೆ ಒಬ್ರು ಟ್ರೈ ಮಾಡಿದ್ರು ಅವ್ರು ಮಾಡೋಕ್ಕಾಗಲಿಲ್ಲ, ಹಿಂಗೆ ಭಾಳ ರೀಸನ್ಸ್ ಕೊಡೋರು ಇರ್ತಾರೆ. ನಿಮ್ಮ ಮುಂದೆ ಯಾರ್ಯಾರು ನಿನ್ನ ಕೈಲಿ ಆಗಂಗಿಲ್ಲ ಅಂತೇಳಿ ಅಂದಿದಾರಲ್ಲ ಅವ್ರು ಎಲ್ಲರೂ ತಿರುಗಿ ನೋಡುವಂಥ ಆನ್ಸರ್ ನೀವು ಕೊಡಬೇಕಾಗಿತ್ತಂದ್ರೆ ಅದು ನಿಮ್ಮ ಸಾಧನೆ ಅಥವಾ ನೀವು ಏನು ಕನಸು ಕಾಣಿದಿರಲ್ಲ ಅದನ್ನು ನೀವು ಮುಟ್ಟಬೇಕಾಗ್ತೈತಿ. ಸೊ ಇವತ್ತು ನೀವು ಕನಸು ಕಾಣೋದು ಇಂಪಾರ್ಟೆಂಟ್ ಅಲ್ಲ. ಸೊ ಕನಸಿನ ಬೆನ್ನು ಹತ್ತಿ ಅದಕ್ಕೆ ರಿಸಲ್ಟ್ ಅಥವಾ ಒಂದು ಸಾಧನೆ ಅಂತ ಒಂದು ದಂಡಿ ಮುಟ್ಟೋದೈತಲ್ಲ ಅದು ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮಗೆಲ್ಲ ಹೇಳೋದು ಏನಪ್ಪಾ ಅಂದ್ರೆ, ಸೊ ನೀವು ನಿಮ್ಮ ಕನಸಿನ ಬೆನ್ನು ಹತ್ತಿರಿ, ಆಮೇಲೆ ಒಂದು ಲೆವೆಲ್ಗೆ ರೀಚ್ ಆಗ್ರಿ ಅಂತೇಳಿ ಸೊ ನನ್ನ ಆಶಯ ಐತಿ, ಆಮೇಲೆ ನನ್ನ ಬೆಸ್ಟ್ ವಿಶೇಷವೂ ಐತಿ. ಆಮೇಲೆ ಅದೇ ರೀತಿ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನಂದು ಒಂದು ಗೋಲ್ ಅಥವಾ ಡ್ರೀಮ್ ಅಥವಾ ಕನಸು ಐತಿ. ಸೊ ಅದ್ರ ಸಲುವಾಗಿ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಈ ರೀತಿ ವಿಡಿಯೋಸ್ ಮಾಡೋದು, ರೆಗ್ಯುಲರ್ ಕಂಟೆಂಟ್ ಅಪ್ಲೋಡ್ ಮಾಡೋದು, ಆಮೇಲೆ ಮೋಟಿವೇಶನಲ್ ಆಗಿರ್ಬೋದು, ಯಾರ್ಯಾರು ಬಂದು ಮೋಟಿವೇಶನ್ ನೀಡಿರ್ತೈತಲ್ಲ, ಏನೋ ಒಂದು ಮಾಡಬೇಕು ಜೀವನದೊಳಗಡೆ, ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ಯಾರ್ಯಾರಿಗೆ ಅನಿಸ್ತೈತಿ ಅವರಿಗೆ ಒಂದು ನನ್ನ ಸ್ಫೂರ್ತಿಯ ಮಾತುಗಳನ್ನ ಕೊಡಬೇಕು. ಒಂದು 100 ಜನಕ್ಕೆ ಡೈಲಿ ಇನ್ಸ್ಪೈರ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ರೆಗ್ಯುಲರ್ ಆಗಿ ಒಬ್ಬರನ್ನಾದ್ರೂ ಇನ್ಸ್ಪೈರ್ ಮಾಡ್ಬೇಕು ಅಂತೇಳಿ ನನ್ನ ಬಹಳ ದೊಡ್ಡ ಆಸೆ ಐತಿ. ಸೊ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಿ ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಜಾಸ್ತಿ ಜನರಿಗೆ ಹೆಲ್ಪ್ ಆಗೋ ಥರ ಅಥವಾ ಸಾಧ್ಯ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗೋ ಥರ ವಿಡಿಯೋಸ್ ಮಾಡಿ ವಿಡಿಯೋಸ್ನ ಶೇರ್ ಮಾಡೋಣ ಅಂತೇಳಿ ಹೇಳಕತ್ತಿದ್ದೀನಿ. ಆಮೇಲೆ ಇನ್ನು ನೆಕ್ಸ್ಟ್ ವಿಡಿಯೋಸ್ ಒಳಗಡೆ ನಿಮ್ಗೆ ಕಂಟೆಂಟ್ ಯಾವ ರೀತಿ ಸಿಗ್ತೈತೆ ಅಂದ್ರಿ, ನನ್ನ ಜರ್ನಿ ಆಗಿರ್ಬಹುದು, ಮೋಟಿವೇಶನಲ್ ಕಂಟೆಂಟ್ಸ್ ಆಗಿರಬಹುದು, ನೆಕ್ಸ್ಟ್ ಯಾವ ಹರ್ಡಲ್ಸ್ ಬರ್ತಾವ ಸಾಧನೆ ಅಥವಾ ಗುರಿ ಅಥವಾ ಇಷ್ಟ ಇರಂಗಿಲ್ಲ, ಅಥವಾ ಜೀವನದೊಳಗಡೆ ಬರೀ ಸಾಧನೆ ಅಂದ್ರೆ ಅಷ್ಟ ಅಲ್ಲ. ಸೊ ಬಹಳ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಐತಿ, ಸಪೋರ್ಟ್ ಸಿಗ್ತೈತೆ ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದ.